ಜಮಖಂಡಿ ತಾಲೂಕಿನ ಗೋಠೆ ಗ್ರಾಮದಲ್ಲಿ ಮೇ 31ರಂದು ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಉದ್ಘಾಟನಾ ಸಮಾರಂಭ ಜರುಗಲಿದೆ ಎಂದು ದಲಿತ ಮುಖಂಡ ಗೋಪಿನಾಥ ಮೀಶಿ ತಿಳಿಸಿದರು. ಜಮಖಂಡಿ ನಗರದ ರಮಾ ನಿವಾಸದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಾತಿಗಳ ನಡುವೆ ಮತ್ತು ಧರ್ಮಗಳ ನಡುವೆ ಕಲಹ, ಅಸೂಹೆ, ಜಾತೀಯತೆ, ಅಸಮಾನತೆ, ಅಸ್ಪೃಶ್ಯತೆಗಳು ತಾಂಡವಾಡುತ್ತಿವೆ. ಅದಕ್ಕಾಗಿ ಬಿಆರ್ ಅಂಬೇಡ್ಕರ್ ಅವರು ಎಲ್ಲ ವರ್ಗದ ಜನತೆ ಸಮಾನತೆಯಿಂದ ಬದುಕುವ ಜೀವನ ಸಾಗಿಸಬೇಕೆಂದು ಮತ್ತು ಜಾತ್ಯತೀತ ರಾಷ್ಟ್ರ ಮಾಡಿದ ಮಹಾನ ನಾಯಕರು. ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಎಲ್ಲರೂ ನಡೆದುಕೊಳ್ಳಬೇಕು. ಸಮಾನತೆಗಾಗಿ, ಸಹಬಾಳ್ವೆಗಾಗಿ ಎಲ್ಲ ಊರುಗಳಲ್ಲಿ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗಳು ಇರುತ್ತವೆ. ಅದನ್ನು ನೋಡಿದರೆ ಸಮಾನತೆ ನೆನಪಾಗುತ್ತದೆ ಎಂಬ ಭಾವನೆ ಎಲ್ಲರಲ್ಲಿ ಮೂಡುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಮೈಸೂರಿನ ಉರಲಿಂಗಪೆದ್ದಿ ಮಠದ ಜ್ಞಾನಪ್ರಕಾಶ ಶ್ರೀಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸುವರು. ಅಂಬೇಡ್ಕರ್ ಚಿಂತಕರಾದ ಬಿ. ಗೋಪಾಲ, ಕಾರ್ಮಿಕ ಸಚಿವ ಸಂತೋಷ್ ಲಾಡ್, ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ, ಜಮಖಂಡಿ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಸೇರಿದಂತೆ ಅನೇಕ ಹಾಲಿ ಹಾಗೂ ಮಾಜಿ ಶಾಸಕರು, ಸಚಿವರು, ವಿವಿಧ ದಲಿತಪರ ಸಂಘಟನೆ ಮುಖಂಡರು ಭಾಗವಹಿಸಲಿದ್ದಾರೆ ಎಂದರು. ಚನ್ನಬಸು ಗುಣದಾಳ, ಶ್ರೀನಾಥ ಬಸವರಾಜ ಮಾತನಾಡಿದರು. ಶರಣಪ್ಪ ಹೊಸಮನಿ, ಆನಂದ ಬಡಿಗೇರ, ಗೋಪಾಲ ಜುಮನಾಳ, ಎಸ್ಕೆ ಬಸವರಾಜ, ನಿಂಗರಾಜ ದೊಡಮನಿ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ವರದಿ ರವಿ ದೊಡ್ಡಮನಿ, ಕರುನಾಡ ರತ್ನ ನ್ಯೂಸ್. ಮೊದಲನೇದಾಗಿ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸತಕ್ಕಂಥ ನನ್ನ ಎಲ್ಲ ಪತ್ರಿಕಾ ಮಾಧ್ಯಮದ ಸೋದರನ ಈ ಒಂದು ಪತ್ರಿಕಾ ಮಾಧ್ಯಮ ಗೋಷ್ಠಿಗೆ ಸ್ವಾಗತವನ್ನು ಕೋರ್ತಾ, ಬಹುಮುಖ್ಯವಾಗಿ ಈ ಪತ್ರಿಕಾ ಗೋಷ್ಠಿಯನ್ನು ಕರೀಲಿಕ್ಕೆ ಕಾರಣ ಏನು ಅಂತ ಅಂದ್ರೆ, ಭಾರತ ದೇಶದಲ್ಲಿ ಹಲವಾರು ದಿನಗಳಿಂದ ಜಾತಿಗೆ ಜಾತಿ ವೈರಿ, ಧರ್ಮಕ್ಕೆ ಧರ್ಮ ವೈರಿ ಅನ್ನೋ ಹಾಗೆ ಒಂದು ಜಾತಿ ಕಂಡ್ರೆ ಇನ್ನೊಂದು ಜಾತಿಗೆ ಅಸಹ್ಯವನ್ನು ಪಡ್ತಕ್ಕಂಥ ವಾತಾವರಣ ಈ ದೇಶದಲ್ಲಿ ಸೃಷ್ಟಿಯಾಗಿದೆ. ಹಾಗೆ ಈ ದೇಶದಲ್ಲಿ ಒಂದು ಧರ್ಮವನ್ನು ಕಂಡ್ರೆ ಇನ್ನೊಂದು ಧರ್ಮಕ್ಕೆ ಕೀಳರಿಮೆ ಉಂಟಾಗುವ ರೀತಿಯಲ್ಲಿ ಈ ದೇಶದಲ್ಲಿ ವಾತಾವರಣ ಸೃಷ್ಟಿಯಾಗಿದೆ ಬಂಧುಗಳೇ. ಆ ಒಂದು ಕಾರಣಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಅನಾವರಣ ಮಾಡಲಿಕ್ಕೆ ಪ್ರಮುಖ ಉದ್ದೇಶ ಏನಪ್ಪಾ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಅನಾವರಣ ಮಾಡೋದ್ರಿಂದ ಆ ಪುತ್ಥಳಿ ಎಲ್ಲರಿಗೂ ಕೂಡ ಸ್ವತಂತ್ರ, ಸಮಾನತೆ ಮತ್ತು ಸೋದರತೆಯನ್ನ ಹುಟ್ಟಾಕ್ಲಿಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇವತ್ತು ಆ ಒಂದು ಪುತ್ಥಳಿಯನ್ನ ಅನಾವರಣ ಮಾಡೋದ್ರಿಂದ ಎಲ್ಲ ಜಾತಿ, ಎಲ್ಲ ಧರ್ಮೀಯರಿಗೂ ಕೂಡ ಈ ಸ್ವತಂತ್ರ ಮತ್ತು ಸೋದರತೆ, ಸಮಾನತೆ ಭಾವನೆಯನ್ನ ಹುಟ್ಟಾಕ್ಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಅನಾವರಣ ಮಾಡ್ತಾ ಇದ್ದೀವಿ. ಬಿಆರ್ ಅಂಬೇಡ್ಕರ್ ಬುದ್ಧ ವಿಹಾರ ನಿರ್ಮಾಣ ಸಮಿತಿ ಜಮಖಂಡಿ ಇವರ ಆಶ್ರಯದಲ್ಲಿ ಹಾಗೂ ಗೋಟೆ ಗ್ರಾಮದ ಬಿಆರ್ ಅಂಬೇಡ್ಕರ್ ಯುವಕ ಮಂಡಳ ಹಾಗೂ ಕಾಶಿಲಿಂಗೇಶ್ವರ ಕಮಿಟಿ ಗೋಟೆ ಇವರ ಆಶ್ರಯದಲ್ಲಿ ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮ ಬಿಆರ್ ಅಂಬೇಡ್ಕರ್ ಅವರ ಪಂಚಲೋಹದ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿಯವರು ಉರ್ಲಿಂಗ ಪೆದ್ದಿಮಠ ಮೈಸೂರಿನಿಂದ ಆಗಮಿಸ್ತಾ ಇದ್ದಾರೆ. ಹಾಗೆ ಅಂಬೇಡ್ಕರವಾದಿ ಚಿಂತಕರು ಹಾಗೂ ಹಿರಿಯ ಹೋರಾಟಗಾರ ಆಗಿರ್ತಕ್ಕಂಥ ಮಾನ್ಯ ಶ್ರೀ ಬಿ. ಗೋಪಾಲ್ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಶ್ರೀ ಸಂತೋಷ್ ಲಾಡ್ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮದ ಮೂರ್ತಿಯನ್ನ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ.
ಹಾಗೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಅಬಕಾರಿ ಸಚಿವರಾಗಿರ್ತಕ್ಕಂಥ ಆರ್.ಬಿ. ತಿಮ್ಮಾಪುರ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜನಪ್ರಿಯ ನಾಯಕರು ಆಗಿರ್ತಕ್ಕಂಥ ಮಾಜಿ ಶಾಸಕರು ಆನಂದ್ ನ್ಯಾಮಗೌಡ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಹಾಗೆ ಈ ಈ- ಇವತ್ತಿನ ಕರ್ನಾಟಕ ಸರ್ಕಾರದ ಕರ್ನಾಟಕ ಕೊಳಚೆ ನಿರ್ಮಾಣ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ಶಾಸಕರಾಗಿರ್ತಕ್ಕಂಥ ಪ್ರಸಾದ್ ಅಬ್ಬಯ್ಯ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಬೀಳಗಿ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಜೆ.ಟಿ. ಪಾಟೀಲ್ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕುಡ್ಚಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಹೇಶ್ ತಮ್ಮನವರ್ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಬಾಗಲಕೋಟೆಯ ವೀಣಾ ಕಾಶ್ಯಪ್ನವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕ ಬಾಗಲಕೋಟೆಯ ವೀಣಾ ಕಾಶ್ಯಪ್ನವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ತೇಳದ ಮತಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಸಿದ್ದು ಕೊಣ್ಣೂರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇನ್ನಿತರೆ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಲಿಕ್ಕೆ ಈ ತಮ್ಮಲ್ಲಿ ವಿನಂತಿ ಏನಪ್ಪಾ ಅಂದ್ರೆ ಜಮಖಂಡಿಯ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಧರ್ಮೀಯರು ಹಾಗೂ ಎಲ್ಲ ಸಮುದಾಯದ ಮುಖಂಡರು, ದಲಿತ ಸಮುದಾಯದ ಎಲ್ಲ ಯುವಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೀವಿ. ಬಹಳ ಕೇಳತಕ್ಕಂಥ ಪ್ರಶ್ನೆ, ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ. ಮೊದಲನೇದಾಗಿ ನಾವು ಸ್ಪಷ್ಟವಾಗಿ ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ, ಇದು ನಮ್ಮ ಸಂಘ ಸಂಸ್ಥೆಯಿಂದ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಹೀಗಾಗಿ ನಾವು ಯಾರು ನಮ್ಗ ಬೇಕಿರ್ತಾರೋ ಅಂತ ಮುಖಂಡರು ಮಾತ್ರ ನಾವು ಕಾರ್ಯಕ್ರಮ ಹಾಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸುಮಾರು ಒಂದು 2,500ರಿಂದ 3,000 ಜನ ಸೇರೋ ನಿರೀಕ್ಷೆ ಇತ್ತು ಸರ್. ಅಲ್ಲ ಸರ್, ನಾವು ನಮ್ಮ ಸಂಸ್ಥೆಯಿಂದ ಮಾಡ್ತಾ ಇರೋದು ಸರ್ ಕಾರ್ಯಕ್ರಮ. ಇದನ್ನ ಬುದ್ಧ ವಿಹಾರ ನಿರ್ಮಾಣ ಸಮಿತಿಯಿಂದ ಮಾಡ್ತಾ ಇರೋ ಕಾರ್ಯಕ್ರಮ. ಹೀಗಾಗಿ ನಾವು ಅಧಿಕಾರಿಗಳು ಹಾಕೋಬಹುದು, ರಾಜಕಾರಣಿಗಳು ಹಾಕೋಬಹುದು. ನಮ್ಗ ಈ ಸಂಸ್ಥೆಗೆ ಹೆಲ್ಪ್ ಮಾಡಿರ್ತಕ್ಕಂಥ, ಸಹಾಯ ಸಹಕಾರ ಮಾಡಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು, ಯಾವ ರಾಜಕಾರಣಿಗಳಾಗಿರ್ಬೋದು, ನೌಕರರಾಗಿರ್ಬೋದು, ಅವ್ರನ್ನೆಲ್ಲ ಹಾಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಬಿಜೆಪಿಯವರು ಮೊದಲನೇದಾಗಿ ನಿಮ್ಗೆ ಹೇಳೋದಾದ್ರೆ ದಲಿತ ವಿರೋಧಿ ನೀತಿಯನ್ನ ಅನುಸರಿಸಿರ್ತಕ್ಕಂಥ ಏನು ಶಾಸಕರಾಗಿ ಆಯ್ಕೆಯಾಗಿ ಕೆಲವೇ ತಿಂಗಳಲ್ಲಿ ಮೀಸಲಾತಿಯನ್ನ ತೆಗೆದುಹಾಕಬೇಕು ಅಂತಕ್ಕಂಥ ಒಂದು ಹೇಳಿಕೆಯನ್ನ ಕೊಟ್ಟರು ಜಮಖಂಡಿ ಮತಕ್ಷೇತ್ರದ ಶಾಸಕರು ಜಗದೀಶ್ ಕುಡಗುಂಟಿ ಅವರು. ಅಲ್ಲಿಂದ ಪ್ರಾರಂಭವಾಗಿರ್ತಕ್ಕಂಥ ಅವರ ದಲಿತ ವಿರೋಧಿ ಧೋರಣೆಯನ್ನ ನಾವು ನಿರಂತರವಾಗಿ ನೋಡ್ತಾ ಬಂದಿದ್ದೀವಿ. ಯಾವುದೇ ರಂಗದಲ್ಲಿ ಕೂಡ ದಲಿತರಿಗೆ ಯಾವುದೇ ರೀತಿಯ ಅವಕಾಶವನ್ನ ಕೊಟ್ಟಿಲ್ಲ. ಅವರು ಕೊಡ್ತಕ್ಕಂಥ ಯಾವುದೇ ಮುನ್ಸೂಚನೆಗಳು ಕೂಡ ನಮ್ಗೆ ಕಾಣ್ತಾ ಇಲ್ಲ. ಆ ಕಾರಣಕ್ಕಾಗಿ ಅವರನ್ನ ನಾವು ಕೈ ಬಿಡಲಾಗಿದ್ದೀವಿ ಕಾರ್ಯಕ್ರಮದಿಂದ. ನನ್ನೆಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತಿಸುತ್ತಾ, ಇಂದಿನ ಪತ್ರಿಕಾಗೋಷ್ಠಿಯನ್ನು ಕರೀಲಿಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ, ಜಮಖಂಡಿ ತಾಲೂಕಿನ ಗೋಟೆ ಗ್ರಾಮದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪಂಚಲೋಹದ ಪುತ್ಥಳಿಯ ಉದ್ಘಾಟನಾ ಸಮಾರಂಭದ ವಿವರಗಳನ್ನು ನೀಡಲಿಕ್ಕೆ ನಾವು ಇವತ್ತಿಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಈ ಒಂದು ಪ್ರತಿಮೆಯ ಹಿನ್ನೆಲೆ, ಉದ್ದೇಶ, ಯಾವ ರೀತಿ ಪ್ರತಿಮೆ ನಿರ್ಮಾಣಕ್ಕೆ ಸಮಾಜ ಆಗಲಿ, ನೌಕರರಾಗಲಿ ಮತ್ತು ಅನೇಕ ಹೋರಾಟಗಾರರ ಶ್ರಮದಿಂದ ಈ ಒಂದು ಮೂರ್ತಿ ತಲೆ ಎತ್ತಿ ನಿಂತಿದೆ ಅಂತಕ್ಕಂಥ ಅನೇಕ ವಿಷಯಗಳನ್ನ ಪ್ರಸ್ತಾಪಿಸುತ್ತಾ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪ್ರತಿಮೆಗಳು ಯಾಕೆ ಪ್ರತಿಯೊಂದು ಊರಿನಲ್ಲಿ ಇರಬೇಕು ಅಂತಕ್ಕಂಥ ಒಂದು ಅಂಶವನ್ನ ನಾವು ನೋಡಿದಾಗ, ಬಾಬಾ ಸಾಹೇಬರು ಹಾಕಿರ್ತಕ್ಕಂಥ ಸೂಟು ಬೂಟು, ಬಾಬಾ ಸಾಹೇಬರ ಕೈಯಲ್ಲಿ ಇರ್ತಕ್ಕಂಥ ಒಂದು ಸಂವಿಧಾನದ ಪುಸ್ತಕ, ಇವೆಲ್ಲವೂ ಸಹಿತ ನಮ್ಮ ಜನಾಂಗಕ್ಕೆ, ನಮ್ಮ ವಿದ್ಯಾರ್ಥಿಗಳಿಗೆ ಮಾದರಿಯಾಗಬೇಕು. ಅಂಬೇಡ್ಕರ್ ಅವರ ಕೈಯಲ್ಲಿ ಹಿಡಿದಿರ್ತಕ್ಕಂಥ ಸಂವಿಧಾನದ ಪುಸ್ತಕದಿಂದ ಸಂವಿಧಾನದಲ್ಲಿ ಇರ್ತಕ್ಕಂಥ ರೈಟ್ಸ್ ಗಳನ್ನು ನಾವು ಪಡೆದುಕೊಂಡು ಉನ್ನತ ಶಿಕ್ಷಣವನ್ನ ಪಡೆದುಕೊಂಡು ಒಂದು ಒಳ್ಳೆಯ ಜೀವನ ಸಾಗಿಸುವ ಸಲುವಾಗಿ ಅಂಬೇಡ್ಕರ್ ಮೂರ್ತಿ
ನಮ್ಮ ಯುವ ಜನಾಂಗಕ್ಕೆ ಮತ್ತು ವಿದ್ಯಾರ್ಥಿಗಳಿಗೆ ಮಾದರಿಯಾಗುವಂತ ನಿಟ್ಟಿನಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿಯೂ ಸಹಿತ ಅಂಬೇಡ್ಕರ್ ಪುತ್ಥಳಿಗಳನ್ನ ನಿರ್ಮಾಣ ಮಾಡುವಂತಹ ಒಂದು ಯೋಜನೆಯನ್ನ ನಾವು ಹಾಕೊಂಡಿದ್ದೀವಿ. ಅದರ ಒಂದು ಭಾಗವಾಗಿ ಇಂದು ಗೋಟೆ ಗ್ರಾಮದಲ್ಲಿ ದಿನಾಂಕ 31ರಂದು ಏನು ಪ್ರತಿಮೆ ಉದ್ಘಾಟನೆ ಇದೆಯಲ್ಲ, ಆ ಉದ್ಘಾಟನೆ ಅದರ ಒಂದು ಪ್ರಥಮ ಹೆಜ್ಜೆ ಅಂತ ನಾವು ಹೇಳ್ತೀವಿ. ಹೀಗಾಗಿ ಆ ಮೂರ್ತಿಯನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಸಾಕಷ್ಟು ಸಮಾಜದ ಹಿರಿಯರ ಕೊಡುಗೆಗಳಿದೆ, ಸಮಾಜದ ನೌಕರರ ಕೊಡುಗೆ ಇದೆ, ಅನೇಕ ಹೋರಾಟಗಾರರ ಕೊಡುಗೆಯನ್ನ ನಾವು ಇಲ್ಲಿ ಸ್ಮರಿಸಬೇಕಾಗುತ್ತೆ. ಅದೆಲ್ಲ ವಿವರಗಳನ್ನ ಗೋಟೆ ಗ್ರಾಮದ ನಮ್ಮ ಹಿರಿಯರು ಮತ್ತು ಜಮಖಂಡಿಯ ಹೋರಾಟಗಾರರಾದಂತಹ ಗೋಪಿನಾಥ್ ಮೀಶಿ ಅವರು ಎಲ್ಲ ಮುಂದಿನ ವಿವರನ್ನ ತಮಗೆ ತಿಳಿಸ್ತಾರೆ ಅಂತ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತೀನಿ. ನಮ್ಮ ಗೋಟೆ ಗ್ರಾಮದಲ್ಲಿ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಿಗೂ, ಪತ್ರಕರ್ತ ಮಿತ್ರರಿಗೂ ಹಾಗೂ ನಮ್ಮ ಜಮಖಂಡಿ ತಾಲೂಕಾ ಎಲ್ಲಾ ಜನ ಬಾಂಧವರಿಗೆ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಾಗಿ ಕೇಳ್ಕೊಳ್ತೇವೆ. ಮತ್ತೆ ಈ ಕಾರ್ಯಕ್ರಮವನ್ನು ಗೋಪಿನಾಥ್ ಅನ್ನೋರು ಮತ್ತು ಚನ್ನಬಸವಣ್ಣವರು ಹೆಚ್ಚಿನ ಶ್ರಮ ಪಟ್ಟಾರ. ಆದ ಕಾರಣ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೇವೆ.